ಓಂ ಸಾಯಿರಾಮ್. ಶ್ರೀ ಸಾಯಿ ಚರಿತ್ರೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನನ್ನೆಲ್ಲ ಸಾಯಿ ಕುಟುಂಬದವರಿಗೆ ಧನ್ಯವಾದಗಳು. ಹಾಗೆ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ದಿನ ನಾನು ಸಾಯಿ ಚರಿತ್ರೆ ಬುಕ್ನ ಹೇಗೆ ಪಾರಾಯಣ ಮಾಡೋದು, ಹೇಗೆ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಗುರುವಾರ ದಿವಸ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಶುದ್ಧವಾದ ಬಟ್ಟೆ ಹಾಕ್ಕೊಂಡು, ಮತ್ತು ನಿಮ್ಗೇನಾದರೂ ಹಳದಿ ಕಲರ್ ಬಣ್ಣದ ಬಟ್ಟೆಗಳಿದ್ದರೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ವಾಶ್ ಮಾಡಿರೋ ಬಟ್ಟೆನೇ ಹಾಕಿ. ಅದಾದ ನಂತರ ಸಾಯಿಬಾಬಾ ಅವ್ರ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದಕ್ಕೆ ತೊಳೆದು ಅಲಂಕಾರ ಮಾಡಿ ಗಂಧ ಮತ್ತು ಅರಿಶಿಣದಿಂದ ಅಲಂಕಾರ ಮಾಡಿ ಹೂವು ಇಟ್ಟು, ಹೂವು, ಹಣ್ಣು, ಹಾಲು, ಎಲೆ, ಅಡಿಕೆ ಎಲ್ಲನೂ ದೇವ್ರ ಮುಂದೆ ಇಟ್ಟು ನೈವೇದ್ಯ ಇಟ್ಟು ಒಂದು ಲೋಟ ನೀರು ಕೂಡ ಇಡಬೇಕು ಸಾಯಿಬಾಬಾ ಅವ್ರಿಗೆ. ಎಲ್ಲ ಇಟ್ಟು ಪೂಜೆ ಮಾಡಿ, ಮೊದಲು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ 2 ತುಪ್ಪದ ದೀಪಗಳನ್ನ ಹಚ್ಚಿ, ಇಲ್ಲಾಂದರೆ ಕೊಬ್ಬರಿ ದೀಪ ಎಣ್ಣೆ ಎಲ್ಲಾದರೂ ನೀವು ದೀಪ ಹಚ್ಬೋದು. ಇಲ್ಲ ರೆಗ್ಯುಲರಾಗಿ ಸಿಗುತ್ತಲ್ಲ ದೀಪದ ಎಣ್ಣೆ, ಅದರಲ್ಲಾದರೂ ನೀವು ದೀಪ ಹಚ್ಕೋಬೋದು. ರೆಗ್ಯುಲರಾಗಿ 2 ದೀಪ ಹಚ್ಚಿರ್ತೀರಲ್ವ, ಅದು ದೇವ್ರ ಮುಂದೆ ಉರಿತಾ ಇದ್ದರೆ ನೆಕ್ಸ್ಟು ನೀವು 2 ತುಪ್ಪದ ದೀಪನ ಸಾಯಿಬಾಬಾನ ಕಡೆ ನೋಡೋ ಥರ ನೀವು 2 ದೀಪಗಳನ್ನ ಹಚ್ಚಿ, ಮತ್ತು ನೀವು ಕರ್ಪೂರನ ಬೆಳಗಬೇಡಿ. ತುಪ್ಪದಿಂದ ಮಾಡಿರೋ ಆರತಿಯಿಂದ ಬೆಳಗಿ. ಇವಾಗ ನೀವು ಬೆಳಗಿನ ಜಾವ ಪೂಜೆ ಮಾಡ್ತಾಯಿದ್ರೆ ಬೆಳಗಿನ ಜಾವದ ಸಾಯಿಬಾಬಾ ಆರತಿ ಹಾಡನ್ನ ಹಾಕಿ, ಮಧ್ಯಾಹ್ನದ ನೀವು ಪೂಜೆ ಮಾಡ್ತಾಯಿದ್ರೆ ಮಧ್ಯಾಹ್ನದ ಆರತಿ ಹಾಡನ್ನ ದೇವ್ರ ಮುಂದೆ ಹಾಕಿಟ್ಟಿರಿ. ಇಲ್ಲ ಸಾಯಂಕಾಲದ ನೀವು ಪೂಜೆ ಮಾಡ್ತಾಯಿದ್ರೆ ಸಾಯಂಕಾಲ ಸಾಯಿಬಾಬಾ ಆರತಿನ ಹಾಕಿ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ, ನಂತರ ಸಾಯಿಬಾಬಾ ಅವರ ಬುಕ್ ತಗೊಂಡು, ಅದು ಸಾಯಿಬಾಬಾ ಶ್ರೀ ಸಾಯಿ ಸಚ್ಚರಿತ್ರೆ ಅಂತ ಬುಕ್ ಬರುತ್ತೆ. ಅದು ಪ್ರತಿದಿನವೂ ಓದ್ಬೋದು. ಇಲ್ಲ ನಮಗಾಗಲ್ಲ ವಾರಕ್ಕೆ 2 ಒಂದೇ ಸರಿ ಓದೋದಕ್ಕಾಗುತ್ತೆ ಅನ್ನೋದಾದರೆ ಗುರುವಾರದ ದಿವಸ ಸ್ಟಾರ್ಟಿಂಗಿಂದ 1 to 52 ಚಾಪ್ಟರ್ ಇರುತ್ತೆ ಸಾಯಿ ಸಚ್ಚರಿತ್ರೆ ಬುಕ್ಕಲ್ಲಿ. ಅದನ್ನು ದಿನಕ್ಕೆ ಎರಡು 1 ಚಾಪ್ಟರು ಮತ್ತು 2 ಚಾಪ್ಟರು 2 ಅಧ್ಯಾಯನ ಓದಿ. ನೀವು ಅಂದ್ಕೊಂಡದ್ದು ಎಲ್ಲ ಈಡೇರುತ್ತೆ. ನಿಮಗೆ ಮನೆಯಲ್ಲಿ ತುಂಬ ಕಷ್ಟ ಇದ್ದರೆ ನೆರವೇರುತ್ತೆ. ಮತ್ತು ಸಾಯಿಬಾಬನ ಪೂಜೆ ಮಾಡ್ತಾ ಇರಬೇಕಾದ್ರೆ, ಆ ಪಾರಾಯಣ ಮಾಡ್ತಾ ಇರಬೇಕಾದ್ರೇ ನೀವು ನಿಮ್ಗೆ ಏನೋ ಒಂಥರ ನಿಂತೋಗಿರೋ ಕೆಲಸಗಳೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಲಿ ನಿಮಗೆ ಒಳ್ಳೇದಾಗ್ತಾನೆ ಇರುತ್ತೆ. ಸಾಯಿಬಾಬಾ ಅವರ ಅನುಗ್ರಹ ಸಿಗುತ್ತೆ. ಮತ್ತು ನಿಮಗೆ ನೀವು ನಿಷ್ಠೆ ಮತ್ತು ಭಕ್ತಿಯಿಂದ ಮಾಡಿದರೆ ನಮ್ಗೆ ಈ ಕೆಲಸ ಆಗುತ್ತೆ ಅಂತ ಸಾಯಿಬಾಬಾ ಅದು ಮಾಡೇ ಕೊಟ್ಟಿರ್ತಾರೆ. ಮತ್ತು ಪಾರಾಯಣ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಗುರುವಾರ ದಿನ 2 ಚಾಪ್ಟರು ನಿಮಗೆ ಸಾಯಿಬಾಬಾ ಕನಸಲ್ಲಿ ಕೂಡ ಬಂದು ನಿಮಗೆ ದರ್ಶನ ಕೊಡ್ತಾರೆ. ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ. ಸಾಯಿಬಾಬಾ ಪೂಜೆ ಮಾಡೋ ಮನೆಯಲ್ಲಿ ಯಾವುದೇ ಬಡತನ ಇರೋದಿಲ್ಲ. ಊಟಕ್ಕೆ ಬಟ್ಟೆಗೆ ಯಾವತ್ತೂ ತೊಂದರೆ ಮಾಡಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಸಾಯಿಬಾಬಾ ದಾರಿ ತೋರ್ತಾರೆ. ಅದಕ್ಕೆ ನಂಬಿಕೆ ಇಟ್ಟು ಶ್ರೀ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ. ಗುರುವಾರ ದಿವಸ ಬೆಳಿಗ್ಗೆ ಆಗಿರ್ಬೋದು, ಇಲ್ಲ ಸಾಯಂಕಾಲ ಆಗಿರ್ಬೋದು, ಪೂಜೆ ಆದ ತಕ್ಷಣ ಸಾಯಿಬಾಬಾನ ಮುಂದೆ ಕೂತ್ಕೊಂಡು, ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಬಟ್ಟೆನ ಕೆಳಗಡೆ ಹಾಸ್ಕೊಂಡು ಬಟ್ಟೆ ಮೇಲೆ ಕುಳಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ಸಾಯಿಬಾಬಾ ಹತ್ರ ಹೇಳ್ಕೊಳ್ಳಿ, ನೋಡಿ ನಾವು ಈ ಥರ ಈ ವಿಷಯಕ್ಕೋಸ್ಕರ ನಾನು ಪಾರಾಯಣ ಮಾಡ್ತಾಯಿದ್ದೀನಿ, ಜೀವನ ಪೂರ್ತಿ ಮಾಡ್ತೀನಿ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ಕೇಳ್ಕೊಳ್ಳಿ. ಸಾಯಿಬಾಬಾ ನಿಮ್ಗೆ ಒಳ್ಳೇದು ಮಾಡ್ತಾರೆ ಮತ್ತು ಆಶೀರ್ವಾದ ಕೂಡ ಸಿಗುತ್ತೆ. ನಿಮ್ಗೆ ಏನೇ ಇಲ್ಲ, ಕೆಲಸ ಇಲ್ಲ ಅಂದರೆ ಕೆಲಸ ಸಿಗುತ್ತೆ. ಮತ್ತು ನಿಮ್ಮ ಮದುವೆ ಆಗಿಲ್ಲ ಅಂದರೆ ಬೇಗ ಮದುವೆ ಆಗುತ್ತೆ. ನಿಮ್ಗೆ ಮದುವೆ ಆಗಿಲ್ಲ ಅಂತ ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅಂದರೆ ಶ್ರೀ ಸಾಯಿ ಸಚ್ಚರಿತ್ರೆಯ 33ನೇ ಅಧ್ಯಾಯನ ಓದಿ, 33ನೇ ಚಾಪ್ಟರ್ನ ಓದಿ. ನೀವು ಈ ಥರ ಡೈಲಿ ಆದರೂ ಓದ್ಬೋದು. ಇಲ್ಲ ಅಂದರೆ ನೀವು ವಾರಕ್ಕೆ 1 ಸರಿ 2 ಚಾಪ್ಟರ್ನ ಓದ್ಬೋದು. ಇದರಿಂದ ತುಂಬ ಮಿರಾಕಲ್ಗಳೇ ಆಗುತ್ತೆ. ಸಾಯಿಬಾಬಾ ಅವರು ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಯಾರೋ ಒಬ್ಬರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ನಮ್ಗೆ ಯಾರೂ ಇಲ್ಲ ಅನ್ನೋ ಭಯ ಹೋಗುತ್ತೆ. ನೀವು ನಂಬಿರೋ ದೇವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ನಮಗೆ ಸಾಯಿಬಾಬಾ ಇದ್ದಾರೆ ಅನ್ನೋ ಫೀಲು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನನಗೇನು ಕಷ್ಟ ಇಲ್ಲ, ನನ್ನ ಜೊತೆ ಸಾಯಿಬಾಬಾ ಇದ್ದಾರೆ ಅನ್ನೋ ಥರ ಫೀಲಿಂಗ್ ಆಗುತ್ತೆ. ಏನಾದರೂ ಒಂಥರ ನಿಮಗೆ ಮಿರಾಕಲ್ಗಳು ಆಗ್ತಾನೆ ಇರುತ್ತೆ. ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು,
ಇಲ್ಲ ಯಾರಿಗಾದ್ರೂ ನೀವು ದುಡ್ಡು ಕೊಟ್ಟಿದ್ರೆ ಅವರು ವಾಪಸ್ ತಂದು ಕೊಡ್ತಾರೆ. ಮತ್ತು ಮದುವೆ ಆಗಿಲ್ಲ ಅಂದರೆ ಬೇಗ ಮದುವೆ ಆಗುತ್ತೆ. ಯಾರಿಗಾದ್ರೂ ಮನೆಯವ್ರಿಗೆ ಹುಷಾರಿಲ್ಲ ಅಂತಂದರೆ ಅವರು ಬೇಗ ಗುಣ ಆಗ್ತಾರೆ. ಈ ಥರ ತುಂಬ ಮಿರಾಕಲ್ಸ್ಗಳಾಗೈತೆ ನನ್ನ ಜೀವನದಲ್ಲೂ ಆಗಿದೆ. ಅದಕ್ಕೆ ನಾನು ಇದನ್ನು ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಒಂದು ಸರಿ ಸಾಯಿ ಸಚ್ಚರಿತ್ರೆ ಬುಕ್ನ ತೊಗೊಂಡು ಓದಿ. ಇಲ್ಲ ಅಂದರೆ ಫೋನ್ಗಳಲ್ಲೇ ಸಿಗುತ್ತೆ. ನಿಮ್ಗೆ ಓದೋಕ್ಕಾಗಿಲ್ಲ, ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಇಲ್ಲ ಅಂದರೆ ಸಚ್ಚರಿತ್ರೆನ ಹಾಕಿ ಇಟ್ಟು ಕೇಳಿ, ಆ ಥರನೂ ಮಾಡ್ಬೋದು. ನಿಮ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಡೈಲಿ ಒಂದು ಚಾಪ್ಟರ್ ಓದಿ. ಇಲ್ಲ ನಿಮ್ಗೆ ಓದೋಕ್ಕೆ ಆಗಲ್ಲ ಅಂದರೆ ವಾರಕ್ಕೆ 2 ಚಾಪ್ಟರ್ ಗುರುವಾರ ದಿನ ಮಿಸ್ ಮಾಡ್ದಿರ ಓದಿ. ನಿಮ್ಮ ಪಾಪ ಕರ್ಮ, ಹಿಂದಿನ ಜನ್ಮದ ಪಾಪ ಕರ್ಮಗಳೆಲ್ಲ ಸಾಯಿಬಾಬಾ ಧ್ವನಿಯಲ್ಲಿ ಹಾಕಿ ಸುಡ್ತಾರೆ. ಇದನ್ನು ಎಲ್ಲರೂ ನಂಬಿನೇ ಮಾಡ್ತಾರೆ. ನಾನು ಕೂಡ ಮಾಡ್ತಾಯಿದ್ದೀನಿ. ಓಂ ಸಾಯಿರಾಮ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.